ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಗೋಧಿ ಹಿಟ್ಟು. ಹಿಟ್ಟಿಗೆ ನಾನು ನಿನ್ನೆ ದಿನ ಮಿಕ್ಸರ್ನಲ್ಲಿ ಇದನ್ನು ನೋಡಿ ಫ್ರೆಂಡ್ಸ್, ಇದು ಕೆಂಪು ಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಅಲ್ಲ ಇದನ್ನು ಹಾಕ್ಕೊಂಡು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಈ ಒಂದು ಪೇಸ್ಟನ್ನು ನಾನು ಹೀಗೆ ಗೋಧಿ ಹಿಟ್ಟಿನೊಂದಿಗೆ ಕಲಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಉಳ್ಳೆ ಮಾಡಿದ್ದೀನಿ ಫ್ರೆಂಡ್ಸ್. ಉಳ್ಳೆ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಚಪಾತಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇವಾಗ ನಾವು ಇದನ್ನು ಲಟ್ಟಿಸ್ಕೊಂಡು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಅಲ್ಲ ಫ್ರೆಂಡ್ಸ್, ನಾನಿವಾಗ ಲಟ್ಟಿಸ್ಕೊಂಡಿದ್ದೀನಲ್ಲ, ಅದನ್ನು ಎಣ್ಣೆ ಹಚ್ಚಿ ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಹೀಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಎರಡು ಬದಿಗೂ ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಅದು ಬೇಯೋದ್ರಲ್ಲಿ ನಾನಿವಾಗ ಮತ್ತೊಂದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಅದನ್ನು ಬೇಯಿಸ್ತಾ ನಾವು ಮತ್ತೊಂದು ಉರುಳಿಯನ್ನು ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ಹೀಗೆ ಅದರ ಮೇಲೆ ಸಣ್ಣಗೆ ಅದು ಚಪಾತಿ ಇವಾಗ ಉಬ್ತಾ ಇದೆ ಫ್ರೆಂಡ್ಸ್. ನೋಡಿ, ಈ ರೀತಿ ಉಬ್ತಿದ್ದಂಗೆ ನಾನು ಅದನ್ನು ಹೊರಳಿ ಹಾಕ್ಕೋಬೇಕು. ಎರಡೂ ಬದಿಗೂ ಚೆನ್ನಾಗಿ ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ಹೀಗೆ ಒಂದು ಹಂಚಿನ ಮೇಲೆ ಒಂದು ಮತ್ತು ಇಲ್ಲಿ ಕೆಳಗಡೆ ಒಂದು ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ಒಂದಾಗದ್ರಾಗ ಒಂದು ಖಾರದ ಚಪಾತಿ ರೆಡಿ ಆಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಹೀಗೆ ಚಪಾತಿ ರೆಡಿಯಾಗಿದೆ. ಈ ರೀತಿ ಖಾರದ ಚಪಾತಿ ನೋಡಿ ಫ್ರೆಂಡ್ಸ್. ಹೀಗೆ ಇದನ್ನು ನಾವು ಬೇರೆ ಕಡೆ ಎಲ್ಲೋ ಟ್ರಿಪ್ಪು ಅದು ಹೋಗಿದ್ದೀವಪ್ಪ ಅಂತಂದರೆ ಅಲ್ಲೊಂದು ಸ್ವಲ್ಪ ಮೊಸರು ತಂದ್ಕೊಂಡ್ಬಿಟ್ಟು ಆ ಮೊಸರು ಜೊತೆಗೆ ಎತ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಮತ್ತು ಬಿಸಿ ಬಿಸಿ ಇರುವಾಗ ತುಪ್ಪ ಉಪ್ಪಿನಕಾಯಿ ಹಾಕ್ಕೊಂಡು ರೋಲ್ ಮಾಡಿಕೊಂಡು ಚಿಕ್ಕ ಮಕ್ಕಳಿಗೆ ಟಿಫಿನ್ ಬಾಕ್ಸ್ನಲ್ಲಿ ಇಡ್ಬೋದು ಫ್ರೆಂಡ್ಸ್. ಮತ್ತು ದೊಡ್ಡವರು ಸಹ ತಿನ್ಬೋದು. ರೋಲ್ ಮಾಡಿ ತಿಂದರೆ ಬೇಗ ತಿನ್ನೋದು ಆಗುತ್ತೆ ಫ್ರೆಂಡ್ಸ್. ಮಕ್ಕಳು ಶಾಲೆಗೆ ಹೋಗ್ತಿರ್ತಾರಲ್ಲ, ಆ ಒಂದು ಟೈಮ್ನಲ್ಲಿ ಅತಿ ವೇಗವಾಗಿ ಈ ಒಂದು ಅಡುಗೆಯನ್ನು ನಾವು ತಯಾರಿಸ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಒಂದು ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.